Welcome back to our channel. So today we have another project, military robot anta. So ಈ robot ಅಲ್ಲಿ ಏನೇನು ಫೀಚರ್ಸ್ ಇರುತ್ತೆ? ಒಂದು, this robot can detect bombs. This robot optionally can also diffuse bomb if you want. ಅದನ್ನು ಇಂಪ್ಲಿಮೆಂಟ್ ಮಾಡಬಹುದು. ಡಿಫ್ಯೂಸ್ ಅಂದ್ರೆ ವೈರ್ ಕಟ್ ಮಾಡಬಹುದು ಅಥವಾ ಇದರ ಏನಾರ ಫೀಚರ್ ಎಕ್ಸ್ಟ್ರಾ ಹಾಕ್ಸ್ಕೊಬಹುದು. ಈ ರೋಬೋಟ್ ಅಲ್ಲಿ ವೈರ್ಲೆಸ್ ಕ್ಯಾಮೆರಾ ಇರುತ್ತೆ ಅಂಡ್ IoT ಡಿವೈಸ್ ಆಗಿರುತ್ತೆ. ಸೊ ನೀವು ದೂರದಲ್ಲಿ ನಿಂತ್ಕೊಂಡು ಇದನ್ನ ಕಂಟ್ರೋಲ್ ಮಾಡಬಹುದು. ರೋಬೋಟ್ ಅಲ್ಲಿ ಹೈ ವೋಲ್ಟೇಜ್ ಟೇಸರ್ ಇರುತ್ತೆ. ಸೊ ಡಿಫೆನ್ಸಿಗೆ ಬೇಕಂದ್ರೆ ನೀವು ಅದನ್ನ ಯೂಸ್ ಮಾಡಬಹುದು. And if you want, optionally you can add rocket launchers also. ಯಾವ್ದಾರ ಅಟ್ಯಾಕ್ ಮಾಡ್ತೀರಾ ನೀವು ಎನಿಮೀಸ್ಗಳನ್ನ ಅಂದ್ರೆ ರಾಕೆಟ್ ಲಾಂಚರ್ ಸಮೇತ ನೀವು ಇದಕ್ಕೆ ಇಂಪ್ಲಿಮೆಂಟ್ ಮಾಡಿಸ್ಕೊಬಹುದು. ಸೊ ಈ ಎಲ್ಲ ಫೀಚರ್ಸ್ ನಿಮ್ಮ ಇದರಲ್ಲಿ ಇರುತ್ತೆ. ಅಂಡ್ ಆಲ್ಸೋ ಹಜಾರ್ಡಸ್ ಗ್ಯಾಸ್ ಡಿಟೆಕ್ಷನ್ ಸಮೇತ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಅಲ್ಲಿ ಇರುತ್ತೆ. ಓಕೆನಾ? ಸೊ ಏನಕ್ಕೆ ಯೂಸ್ ಆಗುತ್ತೆ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಸೋಲ್ಜರ್ ಮೂವ್ ಆಗ್ಬೇಕಾದ್ರೆ ಅಂದ್ರೆ ಯಾರನ್ನಾರು ಚೇಸ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ನೆಲದ ಕೆಳಗಡೆ ಬಾಂಬ್ಸ್ ಹಾಕಿರ್ತಾರೆ, ಲ್ಯಾಂಡ್ ಮೈನ್ಸ್ ಅಂತ ಕರೀತಾರೆ. ಸೊ ಅದನ್ನ ಕಾಣಿಸೋದಿಲ್ಲ, ಅದು ಅದ್ರ ಮೇಲೆ ನೀವು ಕಾಲಿಟ್ರೆ ಏನಾಗುತ್ತೆ, ಎಕ್ಸ್ಪ್ಲೋಡ್ ಆಗುತ್ತೆ. ಸೊ ನೀವು ಮುಂದೆ ಹೋಗೋದಕ್ಕಿಂತ ಈ ರೋಬೋಟ್ ನ ಮುಂದೆ ಕಳಿಸ್ತೀರಾ, ಅದೇನ್ ಮಾಡುತ್ತೆ, ಡೌನ್ಲೋಡ್ ಫೇಸಿಂಗ್ ಮೆಟಲ್ ಸೆನ್ಸರ್ಸ್ ಇಂದ ಏನ್ ಮಾಡುತ್ತೆ, ಅಂಡರ್ ಗ್ರೌಂಡ್ ಅಲ್ಲಿ ಅದರ ಬಾಂಬ್ ಡಿಪ್ಲಾಯ್ ಆಗಿದ್ರೆ ಮುಂಚೆನೆ ಮೊಬೈಲ್ ಅಲ್ಲಿ ಅಲರ್ಟ್ ಕೊಡುತ್ತೆ. ಸೊ ನೀವು ಆ ಜಾಗದಲ್ಲಿ ಹೋಗೋದ್ರ ಬದಲು ಅದನ್ನ ಅವಾಯ್ಡ್ ಮಾಡ್ಕೊಂಡು ಹೋಗ್ಬೋದು, ಇಲ್ಲ ಅಂದ್ರೆ ಅದನ್ನ ಡಿಫ್ಯೂಸ್ ಬೇಕಾದ್ರೂ ನೀವು ಮಾಡ್ಬೋದು. ಅಂದ್ರೆ ವೈರಸ್ ಕಟ್ ಮಾಡಕ್ಕೆ ಬೇಕಂದ್ರೆ ಆಪ್ಷನ್ ಅಲ್ಲಿ ನೀವು ಇದನ್ನ ಆಡ್ ಮಾಡಿಸ್ಕೊಬಹುದು. ಓಕೆನಾ? ಇನ್ನೊಂದು, ಸೊ ಹಜಾರ್ಡಸ್ ಗ್ಯಾಸ್ ಅಂದ್ರೆ ಈಗ ನಿಮ್ಗೆ ಟಿಯರ್ ಗ್ಯಾಸ್ ಇದೆಲ್ಲ ಕೇಳಿರ್ತಾರೆ. ಬೇಸಿಕ್ಲಿ ಹಜಾರ್ಡಸ್ ಗ್ಯಾಸ್ಗಳನ್ನ ಏನ್ ಮಾಡಿರ್ತಾರೆ, ಬಿಟ್ಬಿಟ್ಟಿರ್ತಾರೆ ಒಂದ್ ಸೆಟಿಗೆ. ಒಂದು ಯಾವ್ದಾದ್ರು ಕೇವ್ ಒಳಗಡೆ ನೀವು ಹೋಗ್ತಿದ್ದೀರಾ, ಯಾರನ್ನ ಹುಡುಕೊಂಡು ಟೆರರಿಸ್ಟ್ ಗಳನ್ನ ಅಂತ ಅನ್ಕೊಳ್ಳಿ. ಸೊ ಅದ್ರೊಳಗಡೆ ಹಜಾರ್ಡಸ್ ಗ್ಯಾಸ್ಗಳನ್ನ ನೀವೇನಾದ್ರೆ ಟೆರರಿಸ್ಟ್ ಗಳು ಸ್ಪ್ರೇ ಮಾಡಿದ್ರೆ ನೀವು ಅದ್ರೊಳಗಡೆ ಹೋಗೋದ್ರಿಂದ ಇನ್ಹಲೇಷನ್ ಇಂದ ಸತ್ತೋಗ್ತೀರಾ. ಸೊ ಅದನ್ನ ಸಮೇತ ನೀವು ಇದನ್ನ ಡಿಟೆಕ್ಟ್ ಮಾಡಬಹುದು. ಆಯ್ತಾ? ಸೊ ಬ್ಲಾಕ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೈಕ್ರೋ ಕಂಟ್ರೋಲರ್ ಇರುತ್ತೆ, ಆರ್ಡಿನೋ ಇಲ್ಲ ಅಂದ್ರೆ ESP. ಆಯ್ತಾ? ಅಂಡ್ ನಿಮಗೆ ಇಲ್ಲಿ ವೈರ್ಲೆಸ್ ಕ್ಯಾಮ್ರಾ ಇರುತ್ತೆ, ESP ಬೇಸ್ಡ್ ಇರುತ್ತೆ. ಅದು ESP ವೈರ್ಲೆಸ್ ಕ್ಯಾಮ್ರಾ ಇರುತ್ತೆ. ಸೊ ಲೈವ್ ಮಾನಿಟರಿಂಗ್. ಓಕೆನಾ? ಅಂಡ್ ರೋಬೋಟ್ ನ ಕಂಟ್ರೋಲ್ ಮಾಡೋದಕ್ಕೆ BLE ಅಂದ್ರೆ ಬ್ಲೂಟೂತ್ ಇಲ್ಲ ಅಂದ್ರೆ ವೈಫೈ ಇಂದ ನೀವು ಮೊಬೈಲ್ ಆಪ್ ಅಲ್ಲಿ ಕಂಟ್ರೋಲ್ ಮಾಡ್ತೀರಾ. ಓಕೆ? ಸೊ ಮೋಟರ್ ಡ್ರೈವರ್ಸ್ ಇರುತ್ತೆ, ಮೋಟರ್ ಇರುತ್ತೆ. ಇದರಿಂದ ನೀವೇನ್ ಮಾಡ್ತೀರಾ, ರೋಬೋಟ್ ಮೋಷನ್ ನ ಕಂಟ್ರೋಲ್ ಮಾಡ್ತೀರಾ. ಓಕೆನಾ? ಮೋಟರ್ ಡ್ರೈವರ್ಸ್ ಮತ್ತೆ ಮೋಟರ್ ಇವೆರಡು ಇರುತ್ತೆ. ಅಂಡ್ ಇವಾಗ ನೀವೇನ್ ಮಾಡ್ತೀರಾ, ಆಪ್ಷನಲ್ ಥಿಂಗ್ಸ್ ಆಸ್ ಐ ಸೆಡ್. ಫಸ್ಟ್ ಥಿಂಗ್, ಮೆಟಲ್ ಡಿಟೆಕ್ಷನ್ಗೆ ಏನ್ ಮಾಡ್ತೀರಾ, ಮೆಟಲ್ ಡಿಟೆಕ್ಟರ್ಸ್ ಹಾಕ್ತೀರಾ ಬಾಂಬ್ ನ ಡಿಟೆಕ್ಟ್ ಮಾಡಕ್ಕೆ. ಸೆಕೆಂಡ್ ಆಪ್ಷನ್, ಏರ್ ಸೆನ್ಸರ್ ಇರುತ್ತೆ, ಏರ್ ಕ್ವಾಲಿಟಿ ಸೆನ್ಸರ್ ಆರ್ ಹಜಾರ್ಡಸ್ ಗ್ಯಾಸ್ ಸೆನ್ಸರ್ ಅಂತ ಅನ್ಕೊಳ್ಳಿ, ಗ್ಯಾಸ್ ಸೆನ್ಸರ್ ಅಂತ ಹಾಕ್ತೀವಿ. ಸೊ ಇದು ಇರುತ್ತೆ ಹಜಾರ್ಡಸ್ ಗ್ಯಾಸ್ ನ ಡಿಟೆಕ್ಟ್ ಮಾಡೋದಕ್ಕೆ. ಅಗೇನ್ ಆಪ್ಷನಲ್ ಬನ್ನಿ ನೆಕ್ಸ್ಟ್, ಹೈ ವೋಲ್ಟೇಜ್ ಜನರೇಟರ್ ಡಿಫೆನ್ಸ್ ಯೂಸ್ ಮಾಡಕ್ಕೆ. ಅಂದ್ರೆ ನೀವು ಯಾರು ರೋಬೋಟ್ ನ ಮುಟ್ಟಕ್ ಬಂದ್ರೆ, ರೋಬೋಟ್ ನ ಡೆಸ್ಟ್ರಾಯ್ ಅಂದ್ರೆ ಹೈ ವೋಲ್ಟೇಜ್ ಜನರೇಟರ್ ಇಂದ ನೀವು ಅವರಿಗೆ ಶಾಕ್ ಮಾಡಬಹುದು, ಟೆಂಪರರಿ ಪ್ಯಾರಲೈಸ್ ಮಾಡಬಹುದು. ಓಕೆನಾ? ನೆಕ್ಸ್ಟ್ ಆಪ್ಷನ್ ಅಲ್ಲಿ ಈಗ ರಾಕೆಟ್ ಲಾಂಚರ್ಸ್ ಇರುತ್ತೆ. ರಾಕೆಟ್ ಲಾಂಚರ್ಸ್ ಇಂದ ನೀವು ಇನ್ನೊಬ್ಬರಿಗೆ ನಿಮ್ಮ ಎನಿಮೀಸ್ ಏನಿದ್ದಾರೆ ಅವ್ರನ್ನ ಅಟ್ಯಾಕ್ ಸಮೇತ ಮಾಡಬಹುದು. ಸೊ ಇದಿಷ್ಟು ಫೀಚರ್ಸ್ ನಿಮಗೆ ಈ ಪರ್ಟಿಕ್ಯುಲರ್ ರೋಬೋಟ್ ಅಲ್ಲಿ ಬರುತ್ತೆ. ಅಂಡ್ ಡಿಫರೆಂಟ್ ಕಾನ್ಫಿಗರೇಷನ್ಸ್ ಇರೋದ್ರಿಂದ ನೀವು ಕೆಳಗಡೆ ಡಿಸ್ಕ್ರಿಪ್ಷನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಯಾವ ಕಾನ್ಫಿಗರೇಷನ್ ಬೇಕು ಹೇಳಿ. ಅಂಡ್ ರಿಪೋರ್ಟ್ ಸಿನಾಪ್ಸಿಸ್ ಬೇಕಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ಗೆ ಕಾಲ್ ಮಾಡಿ ಅಟೆಂಡ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.